altitude of a right triangle is 7 centimeter less than the base. ಆಯ್ತಾ ಹುಡುಗರ? Altitude is 7 centimeter less than the base ಅಂತೆ. If the hypotenuse is 13 centimeter, find the other two sides. ಸೊ ಮೊದಲನೇದಾಗಿ ಇದರಲ್ಲಿ ಚಿತ್ರ ಬಿಡಿಸ್ಬೇಕು. ಪಾಸ್ ಮಾಡಿ ನೀವೇ ಶುರು ಮಾಡಿ. ಈಕ್ವೇಶನ್ ವರ್ಗು ಟ್ರೈ ಮಾಡಿ. ಪಾಸ್ ಮಾಡಿ. ಸೊ ರೈಟ್ ಟ್ರಯಾಂಗಲ್ ಅಂತೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಹೇಳ್ತಾ ಇದ್ದಾರೆ. ದ ಆಲ್ಟಿಟ್ಯೂಡ್ ಇಸ್ 7 ಸೆಂಟಿಮೀಟರ್ ಲೆಸ್ ದೆನ್ ದ ಬೇಸ್. ಚಿತ್ರ ಈ ತರ ಕಾಣಿಸ್ಬೋದು. ಎ ಬಿ ಸಿ. ಆಲ್ಟಿಟ್ಯೂಡ್ ಆಫ್ ಅ ರೈಟ್ ಟ್ರಯಾಂಗಲ್ ಇಸ್ 7 ಸೆಂಟಿಮೀಟರ್ ಲೆಸ್ ದೆನ್ ದ ಬೇಸ್ ಅಂತ ಹೇಳಿದ್ರೆ ಏನು? ಇಫ್ ದ ಹೈಪೋಟೆನ್ಯೂಸ್ ಇಸ್ 13 ಸೆಂಟಿಮೀಟರ್, ಇದು 13 ಸೆಂಟಿಮೀಟರ್. ಸೊ ಇದು x ಸೆಂಟಿಮೀಟರ್ ತಗೊಂಡ್ರೆ 7 ಸೆಂಟಿಮೀಟರ್ ಲೆಸ್ ದೆನ್ ದ ಬೇಸ್. 7 ಮೈನಸ್ ಎಕ್ಸ್ ಇಲ್ಲಾಂದ್ರೆ x ಮೈನಸ್ 7. ಸರಿ, 7 ಮೈನಸ್ ಎಕ್ಸ್, x ಮೈನಸ್ 7. ಒಂದು ಕ್ಲೂ ಕೊಡ್ತೀನಿ. ಏನಂತ ಹೇಳಿದ್ರೆ, ನನ್ನ ಹತ್ರ 7 ರೂಪಾಯಿ, ನಿಮ್ಮ ಹತ್ರ ಎಷ್ಟಿದೆಯೋ ಅದಕ್ಕಿಂತ 7 ರೂಪಾಯಿ ಕಮ್ಮಿ ಇದೆ ಅಂತ ಹೇಳ್ತೀನಿ. ನಿಮ್ಮ ಹತ್ರ ಏನಿದೆಯೋ ಅದನ್ನ ಕಂಪೇರ್ ಮಾಡ್ತು ಅಂದ್ರೆ ನನ್ನ ಹತ್ರ 7 ರೂಪಾಯಿ ಕಮ್ಮಿ ಇದೆ ಅಂತ ಹೇಳಿದ್ರೆ, ನನ್ನ ಹತ್ರ ದುಡ್ಡು ಎಷ್ಟಿದೆ? ನಿಮ್ಮ ಹತ್ರ ಯಾವ್ದೋ ಒಂದು ಎಷ್ಟೋ ಒಂದು ದುಡ್ಡಿದೆ ಅನ್ಕೊಳ್ಳಿ. ಯಾವ್ದಾನ ಅನ್ಕೊಂಡ್ರ 100, 200, 50, 100 ಅನ್ಕೊಂಡ್ರ? ಇವಾಗ ನಿಮ್ಮ ಹತ್ರ ಎಷ್ಟಿದೆಯೋ ಅದರಲ್ಲಿ 10 ರೂಪಾಯಿ ನನ್ನ ಹತ್ರ ಕಮ್ಮಿ ಇದೆ ಅಂತ ಹೇಳಿದ್ರೆ ಎಷ್ಟಾಯ್ತು ಅಲ್ವಾ? ಇವಾಗ 100 ರೂಪಾಯಿ ಅಂತ ಅನ್ಕೊಂಡಿದ್ರೆ 90 ರೂಪಾಯಿ ಅಂತ ಹೇಳ್ತೀರಾ. 90 ಹೇಗ್ ಬಂತು? 90 100 ಮೈನಸ್ 10 ಅಂತ ಬಂತು ಅಲ್ವಾ? ಅದೇ ರೀತಿಯಲ್ಲಿ 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್, ಅದರಿಂದ 7 ಸೆಂಟಿಮೀಟರ್ ಕಮ್ಮಿ ಇದೆ. ಅದರಿಂದ 7 ಸೆಂಟಿಮೀಟರ್ ಕಮ್ಮಿ ಇದೆ. ಇದು ನಿಮ್ಮ ಉತ್ತರ. ಇದು ತಪ್ಪು. ಸೋ ಮೆನಿ ಸೆಂಟಿಮೀಟರ್ಸ್. ಚಿತ್ರ ಬಂತು. ನೆಕ್ಸ್ಟ್ ಭಾಗ ಈಕ್ವೇಶನ್ ಬರ್ಕೊಳ್ಳಿ. ಏನ್ ಬರುತ್ತೆ ಈಕ್ವೇಶನ್? ಇನ್ ಟ್ರಯಾಂಗಲ್ ABC, AC square is equal to AB square plus BC square. Pythagoras theorem. So AC square ಅಂತ ಹೇಳಿದ್ರೆ 13 square, AB square ಅಂತ ಹೇಳಿದ್ರೆ x minus 7 the whole square plus x square. So 13 square ಅಂದ್ರೆ ಎಷ್ಟು ಬರುತ್ತೆ ಹುಡುಗರ? 169. x minus 7 the whole square ಅಂತ ಹೇಳಿದ್ರೆ x square minus 2 into x into 7 plus x square, sorry, plus 7 square plus x square. ಇದು ಹೇಗೆ ಬಂತಿರೋ? as per the identity a minus b the whole square. A square minus 2 into a into b plus b square. ಇವಾಗ 169 is equal to transpose ಮಾಡಿ 169 ನ 0 is equal to x square minus 14x plus 49. x square like terms, so 2x square ಆಗುತ್ತಿದ್ದು ಟ್ರಾನ್ಸ್ಪೋಸ್ ಮಾಡಿದ್ರೆ minus 169. So 2x square minus 14x ಸಮ್ ಬಂದು 0, 120 is equal to 0. ಇದನ್ನ ಇನ್ನ ರೆಡ್ಯೂಸ್ ಮಾಡ್ಬೋದಾ, ಸಿಂಪ್ಲಿಫೈ ಮಾಡ್ಬೋದಾ? ಮಾಡಬಹುದು. 2 ಫ್ಯಾಕ್ಟರ್ ಇದೆ ಕಾಮನ್ ಆಗಿ, ಸೊ ಡಿವೈಡ್ ಬೈ 2 ಥ್ರೂ ಔಟ್. x square minus 7x minus 60 is equal to 0. Next, factorize using splitting the middle term. ಇಲ್ಲಿ ಯಾವ ಸ್ಕ್ವೇರ್ ಟರ್ಮ್ ಇಲ್ಲ, ಲಾಸ್ಟ್ ಟರ್ಮ್ ಫಸ್ಟ್ ಟರ್ಮ್ ಸ್ಕ್ವೇರ್ ಇಲ್ಲ ಅದು, ಸೊ ಹಾಗಾಗಿ ಇದು a plus b whole square ಫಾರ್ಮ್ಯಾಟ್ ಅಲ್ಲಿ ಇಲ್ಲ. ಸೊ
ಹೇಗೆ ಹ್ಯಾಂಡಲ್ ಮಾಡ್ಬೇಕು ಇದನ್ನ? ವಿ ನೀಡ್ 2 ನಂಬರ್ಸ್, 2 ನಂಬರ್ ಬೇಕು. ಏನು ಅಂತ ಹೇಳಿದ್ರೆ ಅದು ಕಂಡೀಷನ್. ಮಲ್ಟಿಪ್ಲೈ ಮಾಡಿದಾಗ -60 ಬೇಕು. -60 ಯಾಕೆ? -60 ಇಂಟು 1 -60 ಶುಡ್ ಬಿ ಅ ಪ್ರಾಡಕ್ಟ್ ಆಫ್ ದ ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ಅಂಡ್ ದ ಕಾನ್ಸ್ಟೆಂಟ್. ಆಡ್ ಮಾಡಿದಾಗ ಎಷ್ಟು ಬರಬೇಕು? -7 ಬರಬೇಕು, ಮಿಡಲ್ ಟರ್ಮ್. ಅದಕ್ಕೆ ಇದು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್, ಮಧ್ಯ ಟರ್ಮ್ ನ ಭಾಗ ಮಾಡೋದು ಅಲ್ವಾ? ಸೊ ಅದನ್ನ ಭಾಗ ಮಾಡೋದಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಇವಾಗ 60ನ್ನ ಫ್ಯಾಕ್ಟರ್ಸ್ ಬರೆಯೋದಕ್ಕೆ ಫ್ಯಾಕ್ಟರ್ಸ್ ಬರೀಬಹುದು, ತೊಂದರೆ ಇಲ್ಲ. +or-1 +or-60 ಉಪಯೋಗ ಬರಲ್ಲ. +or-2 +or-30 ಉಪಯೋಗ ಬರಲ್ಲ. ನೆಕ್ಸ್ಟ್ +or-5 +or-12 ಇದೆ ಅಲ್ವಾ ನಮ್ಮ ಹತ್ರ? ಸೊ ಮೆಂಟಲಿ ಕೂಡ ಮಾಡ್ಬೋದು. ಸೊ ಇಲ್ಲಿ ನೆಗೆಟಿವ್ ಬೇಕು, ಇಲ್ಲೂ ಕೂಡ ನೆಗೆಟಿವ್ ಬೇಕು. ಹಾಗಾಗಿ ಒಂದು ನಂಬರ್ ನೆಗೆಟಿವ್ ಇರುತ್ತೆ, ಮತ್ತೊಂದು ನಂಬರ್ ಪಾಸಿಟಿವ್ ಇರುತ್ತೆ. ದೊಡ್ಡ ನಂಬರ್ ನೆಗೆಟಿವ್, ಪುಟ್ ನಂಬರ್ ಪಾಸಿಟಿವ್. ಫಿಲ್ ಮಾಡಿ ಇವಾಗ ಏನು ಅಂತ ಹೇಳಿ. ಸರಿ, 12 5. ಸೊ 1x² -12x + 5x -60 = 0. ಕಾಮನ್ ತಗೊಳ್ಳಿ. ಸೊ ಇನ್ನ ಜಾಗ ಇದೆ. x ಟೈಮ್ಸ್ ಆಫ್ x -12 ಪ್ಲಸ್ ಇನ್ ಕಾಮನ್ 5. ಇಲ್ಲಿ 1 ಬೇಕು, ಹಾಗಾಗಿ 5 ತಗೊಳ್ಳಿ. ಸೊ 1x -12 = 0. ಸೊ ಇಲ್ಲಿ x -12 ತಿರ್ಗಾ ಕಾಮನ್, x + 5 = 0. ರೂಟ್ಸ್ ಫ್ಯಾಕ್ಟರೈಸ್ ಮಾಡಿದ್ರೆ ಮುಂದಿನ ಭಾಗ ರೂಟ್ಸ್. x -12 = 0, therefore x = +12. x + 5 = 0, for x = -5. ಕೊನೆಯದಾಗಿ ಉತ್ತರ ಬೇಸ್ is 12. It cannot be negative. ನೆಗೆಟಿವ್ ಆಗಿ ಸಾಧ್ಯ ಇಲ್ವಲ್ಲ ಎಂತ, ಹಾಗಾಗಿ 12 ಸೆಂಟಿಮೀಟರ್. ಆಲ್ಟಿಟ್ಯೂಡ್ ಇದನ್ನ ಹೇಳದೆ ಮಾಡ್ತಾ ನಿಮಗೆ. ಆಲ್ಟಿಟ್ಯೂಡ್ ಇಸ್ 12 - 7 ಅಂದರೆ 5 ಸೆಂಟಿಮೀಟರ್ ಅಲ್ವಾ? ಸೊ ಇಲ್ಲಿ ಹೇಳದೆ ಮಾಡ್ತಾ ಇತ್ತು. ಆಲ್ಟಿಟ್ಯೂಡ್ ಅಂತ ಹೇಳಿದ್ರೆ ಹೈಟ್, ಆಯ್ತಾ? ಬೇಸ್ ಅಂತ ಹೇಳಿದ್ರೆ ಬೇಸ್. ಟ್ರಯಾಂಗಲ್ ಬೇಸ್ ಅಂತ ಹೇಳಿದ್ರೆ ಯಾವ್ದ್ರ ಮೇಲೆ ನಿಂತಿದ್ಯೋ ಅದು ಬೇಸ್ ಆಗುತ್ತೆ. ಆಲ್ಟಿಟ್ಯೂಡ್ ಅಂತ ಹೇಳಿದ್ರೆ ಎಷ್ಟು ಎತ್ತರ ಇದೆ ಅಂತ ಹೇಳಿ. ಅಂತ ಹೇಳಿದ್ರೆ ಯಾವ ಲೈನ್ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಮೇಲ್ಗಡೆ ಟಿಪ್ ಇಂದ ಬೇಸ್ ಲೈನ್ ಡ್ರಾ ಮಾಡಿರ್ತೀರೋ ಅದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಆಗಿರಬೇಕು. ಅದಕ್ಕೆ ಆಲ್ಟಿಟ್ಯೂಡ್ ಅಂತ ಹೇಳ್ತಾರೆ. ಇದನ್ನ ಹೇಳೋದು ಮರ್ತೋಯ್ತು. ಇದು ನಿಮ್ಮ ಬೇಸು. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಇದು ನಿಮ್ಮ ಹೈಪೋಟೆನಸ್ ಆಗುತ್ತೆ. ಇವೆಲ್ಲ ಗೊತ್ತಿರಬೇಕು. ನಮ್ಮ ಉತ್ತರ ಏನ್ ಬಂತು? 12 5. ಪಾಸ್ ಮಾಡಿ ನೋಡೋರು ನೋಡ್ಬೋದು.